ಸಾರ್ವಜನಿಕರ ದೀರ್ಘಕಾಲದ ಕಾನೂನು ವ್ಯಾಜ್ಯಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋಕೆ ಅನುವಾಗುವಂತೆ ಜುಲೈ 11ರಂದು ಜಿಲ್ಲಾದ್ಯಂತ ಎಲ್ಲ ತಾಲೂಕು ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗಗೌಡ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸ್ತುತ ಒಟ್ಟು 5036 ಪ್ರಕರಣಗಳು ಬಾಕಿ ಉಳಿದಿದೆ. ಈ ಪೈಕಿ ರಾಜ್ಯ ಆಗಬಲ್ಲ ಒಟ್ಟು 7932 ಪ್ರಕರಣಗಳನ್ನು ಗುರುತಿಸಲಾಗಿದ್ದು, ಇವುಗಳಲ್ಲಿ ಈಗಾಗಲೇ 2908 ಪ್ರಕರಣಗಳು ಸಂಪೂರ್ಣವಾಗಿ ರಾಜಿಗೆ ಸಿದ್ಧವಾಗಿದ್ದು, ಇನ್ನುಳಿದ ಸುಮಾರು 5000 ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಉಭಯ ಪಕ್ಷಕಾರರ ನಡುವೆ ಮಾತುಕತೆ ಪ್ರಗತಿಯಲ್ಲಿದೆ. ಇನ್ನು ವಾಹನ ಅಪಘಾತದ ಪರಿಹಾರ, ಬ್ಯಾಂಕ್ ಸಾಲ ಮರುಪಾವತಿ, ವೈವಾಹಿಕ ಜೀವನದ ಭಿನ್ನಾಭಿಪ್ರಾಯಗಳು ಹಾಗೂ ಗಣಿಗಾರಿಕೆ ಸೇರಿದಂತೆ ಹಲವು ಸಿವಿಲ್ ಮತ್ತು ಕ್ರಿಮಿನಲ್ ರಾಜ್ಯ ಆಗಬಲ್ಲ ಪ್ರಕರಣಗಳನ್ನು ಈ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳೋಕೆ ಮುಕ್ತ ಅವಕಾಶವಿದೆ. ಇನ್ನು ಸಾರ್ವಜನಿಕರು ಮತ್ತು ಕಕ್ಷಿದಾರರು ಕೋರ್ಟ್ ಮೆಟ್ಟಿಲೇರಿ ವರ್ಷಗಟ್ಟಲೆ ಅಲೆಯುವ ಬದಲು ಜುಲೈ 11ರಂದು ನಡೆಯಲಿರೋ ಈ ಬೃಹತ್ ಲೋಕ ಅದಾಲತ್ನ ಸದುಪಯೋಗ ಪಡಿಸಿಕೊಂಡು ತಮ್ಮ ಪ್ರಕರಣಗಳನ್ನು ಸಂಧಾನದ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗಗೌಡ ಅವರು ಪ್ರಕಟಣೆಯಲ್ಲಿ ಕೋರ್ಕೊಂಡಿದ್ದಾರೆ. ವಕೀಲರುಗಳು ಸಾಮಾನ್ಯವಾಗಿ ಅದಾಲತ್ ಇಟ್ಬಿಡಿ, ನಾವು ಅದಾಲತ್ತಿನ ರಾಜಿ ಮಾಡ್ಕೋತೀವಿ ಅಂತಾರೆ. ಅದಾಲತ್ತಿನ ಅಷ್ಟು ನಾವು ಕೂತ್ ಮಾತಾಡಿ ರಾಜಿ ಮಾಡ್ಕೊಳ್ಳಿಕ್ ಆಗಲಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ, ಮುಂಚಿತವಾಗಿ ಫ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ಹೇಳಿ ಅದಾಲತ್ಗಿಂತ ಮೊದಲು ಮಾತುಕತೆ ಮಾಡ್ಲಿಕ್ಕೆ ಈ ಏನು 10 ದಿನಗಳ ನಮ್ಗಿನ್ನ 9 ದಿನ ಟೈಮ್ ಇದೆ. ಈ 9 ದಿನದಲ್ಲಿ ನಮ್ದು ವರ್ಕ್ ತುಂಬಾ ಸಮಾರೋಪಾದಿಯಲ್ಲಿ ನಡೀತಾ ಇದೆ. ಆ ಕಾರಣದಿಂದ ಈ ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿರೋದನ್ನ ಈ ಶಾರ್ಟ್ ಡೇಟ್ ಕೊಟ್ಕೊಂಡಿರ್ತೀವಿ. ಇದರಲ್ಲಿ ಪಾರ್ಟಿಗಳನ್ನ ಕರೆಸಿ, ಲಾಯರ್ಗಳನ್ನ ಕರೆಸಿ ಮಾತಾಡಿ ಅವು ಇನ್ನೂ ಹೆಚ್ಚಿನ ಸಂಖ್ಯೆ ರಾಜಿನಲ್ಲಿ ಮುಕ್ತಾಯ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅಂತಿಮವಾಗಿ ನಾವೇನು ಈಗ ಐಡೆಂಟಿಫೈ ಮಾಡಿ ಕೇಸ್ನ ತಗೊಂಡಿದ್ದೀವಿ, ಅಷ್ಟು ಪ್ರಕರಣ ಅದಕ್ಕಿಂತ ಮೇಲ್ಪಟ್ಟ ಪ್ರಕರಣಗಳನ್ನ ನಾವು ರಾಜಿ ಮುಖಾಂತರ ವಿಲೇವಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷದ 2ನೇ